ಸಮಸ್ತ ಕನ್ನಡ ಜನರಿಗೂ ದರ್ಶನ್ ವೈಟಿಸಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಮಾತಾಡಬೇಕು ಅಂತ ಅಂದ್ಕೊಂಡಿರೋದು ಯು ಐ ಮೂವಿಯ ರಿವ್ಯೂ. ಏನಿದೆ ಯು ಐ ಮೂವಿ, ಹೇಗೆ ಮಾಡಿದ್ದಾರೆ, ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಉಪ್ಪಿ ಅಂತಂದರೆ ಕೇಳೋ ಹಾಗೆ ಇಲ್ಲ. ಬಟ್ ಆದರೂ ರಿವ್ಯೂ ಹೇಗಿದೆ, ಲೆಟ್ಸ್ ಗೋ ಥ್ರೂ ಇಟ್. ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ಉಪ್ಪಿ ಅಂದರೆ ಕೇಳೋಗೆ ಆಗಿಲ್ಲ, ತುಂಬ ಮೈಂಡಿಗೆ ಕೈ ಹಾಕಿ ಕಲಿಸೋ ಥರನೇ ಇರುತ್ತೆ. ಬನ್ನಿ ಮಾತಾಡೋಣ ಅದ್ರ ಬಗ್ಗೆ. ಪ್ರೈಮರಿ ಈ ಮೂವಿಲಿ ಉಪ್ಪಿ ಏನು ಹೇಳ್ತಾ ಇದ್ದಾರೆ, ಫೋಕಸ್ ಅನ್ನೋದು ಎಲ್ಲ ಕಡೆನೂ ನೋಡ್ತಾ ಇರ್ತೀರ. ಈ ಮೂವಿಲಿ ಏನೇನು ಹೇಳಿದ್ದಾರೆ, ಏನೇನು ಕಂಟೆಂಟ್ನ ಡಿಕೋಡ್ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ. ಜನರಲಿ ಈ ಮೂವಿ ಬಂದ್ಬಿಟ್ಟು ಜನರನ್ನು ಎಚ್ಚೆತ್ತೋ ಅಂಥ ಒಂದು ಕಂಟೆಂಟ್ನ ತೊಗೊಂಬಂದಿದೆ. ಬೋತ್ ಪೊಲಿಟಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಹಾಗೂ ಪ್ರಜ್ಞಾವಂತರಾಗಿ ಯೋಚಿಸ್ಬೇಕು ಅನ್ನೋದನ್ನ ಈ ಕಾನ್ಸೆಪ್ಟ್ ಮುಖಾಂತರ ಅವರು ತುಂಬ ಚೆನ್ನಾಗಿ ಕಟ್ಕೊಂಡು ಕೊಟ್ಟಿದ್ದಾರೆ. ಈ ಮೂವಿ ಸ್ಟಾರ್ಟ್ ಆಗೋದೇ ಒಂದು ರಿವ್ಯೂ ಹೇಳ್ತಾ. ಉಪ್ಪಿ ಅವರು ಮೂವಿನ ಡೈರೆಕ್ಟ್ ಮಾಡಿ ರಿಲೀಸ್ ಆಗಿರುತ್ತೆ. ಮೂವಿಯ ರಿವ್ಯೂ ಹೇಳ್ತಾ ಈ ಮೂವಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ ಪಾರ್ಟಲ್ಲಿ ಮೂವಿನ ನೋಡಿ ಫೋಕಸ್ ಕಳ್ಕೊಂಡವರು, ಫೋಕಸ್ ಬಂದವರು ತುಂಬ ಯಾವ್ಯಾವ ಥರ ಪಬ್ಲಿಕ್ಕಲ್ಲಿ ಯಾವ ಥರ ಬಿಹೇವ್ ಮಾಡ್ತಾರೆ ಅದನ್ನು ನೋಡಿ ಒಬ್ಬ ರಿವ್ಯೂ ರೈಟರ್ ಹೋಗಿ ಸ್ಟೋರಿ ಯಾವ ಥರ ಕ್ರಿಯೇಟ್ ಆಯಿತು ಅಂತ ಬ್ಯಾಕ್ಗ್ರೌಂಡ್ ಸರ್ಚಿಗೆ ಹೋದಾಗ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ಇನ್ನು ಇನ್ ಡೀಟೇಲ್ ಆಗಬೇಡ, ಮೂವಿಲಿ ಏನೇನಿದೆ ಪಾಯಿಂಟ್ಸ್ ವೈಸ್ ಹೇಳ್ಕೊಂಡು ಹೋಗ್ತೀನಿ. ಇದರಲ್ಲಿ ಫ್ಯಾಮಿಲಿ ಪಾಲಿಟಿಕ್ಸ್ ಅಂತ ಏನು ಬರುತ್ತೆ ಅದ್ರ ಕಂಟೆಂಟ್ನ ಇಲ್ಲಿ ತೊಗೊಂಬಂದಿದ್ದಾರೆ. ಈ ಮೂವಿ ರಿವ್ಯೂನ ಯಾವುದೇ ಥರ ಡೈರೆಕ್ಟಾಗಿ ಸ್ಟೋರಿ ಹಿಂಗೇ ಹೋಯ್ತು ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಉಪ್ಪಿಗೆ ಡೈರೆಕ್ಷನ್ನು ಮೊದಲೇ ಬಿಸ್ಕೆಟ್ ಥರ ಮುರ್ದಿ ಆ ಕಡೆಗೊಂದು ಈ ಕಡೆಗೊಂದು ಚೂರು ಅಂಟಿಸಿ ತಲೆಗೆ ಬುಡಕ್ಕೆ ತಲೆ ಮ್ಯಾಚ್ ಮಾಡಿ ಅನ್ನೋ ಥರ ಇರುತ್ತೆ. ಆದ್ದರಿಂದ ಪಾಯಿಂಟ್ ವೈಸ್ ಹೇಳೋದೇ ಈಸಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ಉಪ್ಪಿಯವ್ರದ್ದು ಡಬಲ್ ರೋಲ್ ಬರುತ್ತೆ. ಒಂದು ಸತ್ಯ ಅನ್ನೋ ಕ್ಯಾರೆಕ್ಟರು, ಇನ್ನೊಂದು ಕಲ್ಕಿ ಅನ್ನೋ ಕ್ಯಾರೆಕ್ಟರು. ಇಲ್ಲಿ ಕಲ್ಕಿ ಅಂತ ಇದ್ದಾಗೇ ನಿಮಗೆ ಹೌದಾ ಕಲ್ಕಿನ ಅನ್ನೋ ಲೆವೆಲಿಗೆ ಯೋಚನೆ ಬರುತ್ತೆ. ಹೌದು, ಕಲ್ಕಿನೇ. ಯಾವ ರೀತಿ ಅಂದರೆ ಕಲ್ಕಿ ಆ್ಯಂಡ್ ಸತ್ಯ ಇಬ್ಬರೂ ಪ್ರಕೃತಿ ದೇವಿಯ ಮಕ್ಕಳಾಗಿ ಹುಟ್ಟೋದು. ಇಲ್ಲಿ ಉಪ್ಪಿಯ ಸತ್ಯ ಕ್ಯಾರೆಕ್ಟರ್ ಬಂದು ತುಂಬ ಜನರಸ್, ಫ್ರೆಂಡ್ಲಿ ಈ ಥರ ಇದ್ದರೆ, ಕಲ್ಕಿ ಕ್ಯಾರೆಕ್ಟರ್ ಬಂದು ತುಂಬ ರೂಡ್, ಮ್ಯಾಸಿವ್, ಮರ್ಡರರ್ ಥರ ಕ್ಯಾರೆಕ್ಟರಲ್ಲಿ ತೋರಿಸಿದ್ದಾರೆ. ಲೈಕ್ ವಾಟ್ ಹ್ಯಾಪನ್ಸ್ ಇನ್ ಫ್ಯೂಚರ್ ಅನ್ನೋ ಥರ ಈ ಸ್ಟೋರಿಯಲ್ಲಿ ಕಲ್ಕಿನ ಪೋರ್ಟ್ರೇ ಮಾಡಿದ್ದಾರೆ. ಈ ಮೂವಿಲಿ ಪೊಲಿಟಿಷಿಯನ್ಸ್ ಮತ್ತು ಒಬ್ಬ ಪರ್ಫೆಕ್ಟ್ ಪ್ರಜೆ ಯಾವ ರೀತಿ ಪೊಲಿಟಿಕ್ಸ್ನ ನೋಡ್ತಾರೆ ಅನ್ನೋದು ಇಲ್ಲಿ ಕಂಡು ಬರುತ್ತೆ. ಯಾವ ಥರ ಅಂತಂದರೆ, ಪೊಲಿಟಿಷಿಯನ್ಸು ಜನನ ಆಳುವಂತ ಕರೆದ್ರೆ ಒಬ್ಬ ಪ್ರಜ್ಞಾವಂತ ಪೊಲಿಟಿಷಿಯನ್ ಆಗಬೇಕು ಅಂತ ಅಂದ್ಕೊಂಡಿರೋ ಸಾಮಾನ್ಯ ಪ್ರಜೆ ಜನರನ್ನು ಕೆಲಸಗಾರರು ಅಂತ ಹೇಳ್ತಾನೆ. ಅದು ತುಂಬ ಕಾಂಟೆಕ್ಸ್ಟಲ್ಲಿ ಉಪೇಂದ್ರ ಅವರು ಹೇಳಿದ್ದಾರೆ. ಇದು ಒಂದು ಸಿಂಪಲ್ ಕಾನ್ಸೆಪ್ಟು. ನೀವೆಲ್ಲರೂ ಟ್ರೋಲ್ ಆಗುತ್ತೆ ಈ ಸಾಂಗ್ನ ಕೇಳಿರ್ತೀರ. ಇಲ್ಲಿ ಪೊಲಿಟಿಷಿಯನ್ಸು ಹೇಗೆ ಮೀಡಿಯಾ ಮತ್ತು ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತಾರೆ, ಜೊತೆಗೆ ಜನರು ಯಾವ ಥರ ಸೋಷಿಯಲ್ ಮೀಡಿಯಾ, ಮೊಬೈಲ್ ಎಲ್ಲದಕ್ಕೂ ಯಾವ ಥರ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಯಾವ ಥರ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅನ್ನೋದು ಕೂಡ ಈ ಸಾಂಗಲ್ಲಿ ಬರುತ್ತೆ. ಆ್ಯಂಡ್ ಉಪೇಂದ್ರ ಅವರು ಕಲ್ಕಿಯಾಗಿ ಒಂದು ಗೌರ್ಮೆಂಟ್ ಫಾರ್ಮ್ ಮಾಡ್ತಾರೆ. ಅಲ್ಲಿ ಜನನ ಯಾವ ಥರ ಒಬ್ಬ ಪ್ಯೂರ್ ಪೊಲಿಟಿಷಿಯನ್ಸ್ ತನ್ನ ಸ್ವಂತ ಇದಕ್ಕೋಸ್ಕರ ಯಾವ ಥರ ಜನರನ್ನ ಯೂಸ್ ಮಾಡ್ಕೊಳ್ತಾನೆ, ಯಾವ ಥರ ಪವರ್ನ ಯೂಸ್ ಮಾಡ್ಕೊಳ್ತಾನೆ ಅಂತ ಈ ಮೂವಿಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನು ಚೀಪ್ ಸಾಂಗು, ನಿಂದು ತುಂಬ ದೊಡ್ಡದು ನಂದು ತುಂಬ ದೊಡ್ಡದು ಅಂತ ಹೇಳ್ಕೊಳ್ಳೋವಂಥ ಒಂದು ಸಾಂಗ್ ಏನಿದೆ, ಆ ಸಾಂಗಲ್ಲಿ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಈ ಥರ ಕಾನ್ಸೆಪ್ಟ್ಸ್ನ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಮತ್ತು ತುಂಬ ಕಲರ್ ಶಾಲ್ಗಳನ್ನ ಧರ್ಮಕ್ಕೆ ಮ್ಯಾಚ್ ಮಾಡಿಕೊಂಡು ಹೋಗೋ ಬದಲು ಎಲ್ಲನೂ ಬಿಟ್ಟು ಒಬ್ಬ ವಿಶ್ವಮಾನವನ ಥರ ಇರುವಂಥ ಒಂದು ಕಾನ್ಸೆಪ್ಟನ್ನ ಉಪ್ಪಿ ಅವರು ಇಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದೇನಪ್ಪ ಬರೀ ಕಲ್ಕಿ ಕ್ಯಾರೆಕ್ಟರ್ ಬಗ್ಗೆನೇ ಹೇಳ್ತಾ ಇದ್ದಾರೆ, ಸತ್ಯ ಅಂತ ಆಗಲೇ ಒಂದು ಕ್ಯಾರೆಕ್ಟರ್ ಹೇಳಿದ್ರು, ಅದ್ರ ಬಗ್ಗೆ ಏನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದೆ ನೋಡಿ, ಸತ್ಯ ಕಲ್ಕಿಯ ಬ್ರದರ್. ಇಲ್ಲಿ ಸತ್ಯ ಏನು ಮಾಡ್ತಾನೆ, ಸತ್ಯಂಗೆ ಏನಾಯಿತು ಇಲ್ಲಿ ಹೇಳ್ತೀನಿ ಕೇಳಿ. ಸತ್ಯ ತುಂಬ ಜನರಸ್ ಆಗಿರ್ತಾನೆ. ಆ ಟೈಮಲ್ಲಿ ಕಲ್ಕಿ ವಾಸ್ ಇನ್ ಬ್ಯಾಕ್ಗ್ರೌಂಡ್, ಅವನು ಮುಂದೆ ಬರಬೇಕಾಗತ್ತೆ. ಅದಕ್ಕೋಸ್ಕರ ಸತ್ಯನ ಕೂಡಾಕ್ತಾನೆ. ಇಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಅರ್ಥ ಮಾಡ್ಕೋಬೋದು. ನಮ್ಮಲ್ಲಿ ಏನು ಬ್ಯಾಡ್
ಥಿಂಕಿಂಗ್ಸ್ ಎಲ್ಲ ಏನಿರುತ್ತೆ ನಮ್ಮ ಒಳಗಿರೋ ಸತ್ಯ ಅಂದರೆ ಲೈಕ್ ಗುಡ್ ಪರ್ಸನ್ನ ಹೈಡ್ ಮಾಡುತ್ತೆ. ಅದನ್ನು ಈ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸತ್ಯನ ಒಂದು ಕಡೆ ಕೂಡಾಕಿರ್ತಾರೆ, ಅಲ್ಲಿಂದ ಅವನು ಎಸ್ಕೇಪ್ ಆಗಿ ಬರಬೇಕು. ನಾರ್ಮಲ್ ಎಕ್ಸಾಂಪಲ್ಸ್ ಏನು ಹೇಳ್ತೀವಿ ಅಂತಂದರೆ ಸತ್ಯ ಯಾವತ್ತಿದ್ರೂ ಒಂದಲ್ಲ ಒಂದು ದಿವಸ ಆಚೆ ಬಂದೇ ಬರುತ್ತೆ ಅನ್ನೋ ಥರ ಕಾನ್ಸೆಪ್ಟ್. ಅಂದರೆ ಏನೇ ರೆಸ್ಟ್ರಿಕ್ಷನ್ಸ್ ಬಂದರೂ ಅದನ್ನೆಲ್ಲ ತೊಡೆದು ಮುಂದೆ ಬರುವಂಥದ್ದು ಸತ್ಯ ಅನ್ನೋ ಕ್ಯಾರೆಕ್ಟರ್ ಮುಖಾಂತರ ಒಂದು ಸ್ಟೋರಿ ಮುಖಾಂತರ ತೋರಿಸಿದ್ದಾರೆ. ಕೊನೆಗೆ ಸತ್ಯ ಮತ್ತು ಸುಳ್ಳಿನ ನಡುವೆ ಇರೋ ಒಂದು ಯುದ್ಧದಲ್ಲಿ ಸತ್ಯ ಸೋಲುತ್ತೆ, ಸಾಯುತ್ತೆ. ಬಟ್ ಅದರ ಇಂಟೆನ್ಷನ್ ಅದು ಏನಕ್ಕೋಸ್ಕರ ಇದಾಗಿತ್ತು ಅನ್ನೋದು ಮಾತ್ರ ತಪ್ಪಾಗಲ್ಲ. ಸ್ಟೋರಿ ಮುಖಾಂತರ ಅದನ್ನೇನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಉಪೇಂದ್ರ ಅವರು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇನ್ನೂ ತುಂಬ ಹೇಳ್ತಾ ಹೋದರೆ ಮೂವಿಗೆ ಹೋಗೋಕ್ಕೆ ನಿಮಗೂ ಇಂಟ್ರೆಸ್ಟ್ ಬರಲ್ಲ. ಅದಕ್ಕೋಸ್ಕರ ಈ ರಿವ್ಯೂನ ಇಷ್ಟೇ ಪಾಯಿಂಟ್ಸ್ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ ಇನ್ನೊಂದೆರಡು ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಂಬಿಡಿ. ಆ 2 ಪಾಯಿಂಟ್ ಅಂದರೆ ಏನೂ ಅಲ್ಲ, ಉಪೇಂದ್ರ ಅವರು ಮೊದಲಿಂದನೇ ಹೇಳ್ಬಿಟ್ಟಿದ್ದಾರೆ, ನಮ್ಮ ಜನ ಸಿನಿಮಾ ಥರನೇ ನೋಡ್ತಾರೆ, ಯಾವತ್ತೂ ಅದನ್ನ ಇನ್ಸ್ಪೈರಿಂಗ್ ಆಗಿ ತಗೊಳ್ಳೋಲ್ಲ ಅಂತ. ಹೌದು, ಜನ ಯಾವತ್ತೂ ಚೇಂಜ್ ಆಗಲ್ಲ. ಆಗಬೇಕಂತ ಅಂದರೆ ಪ್ರತಿಯೊಬ್ಬರು ಅದನ್ನು ಪಾಯಿಂಟ್ಸ್ನ ತಲೆಗೆ ತೊಗೋಬೇಕು, ಜೀವನದಲ್ಲಿ ಅಡಾಪ್ಟ್ ಮಾಡ್ಕೋಬೇಕು, ಫಾಲೋ ಮಾಡಬೇಕು. ಇದೊಂದು ತಲೆಗೆ ಕೆಲಸ ಕೊಟ್ಟು ಯೋಚನೆ ಮಾಡಿ ಫಾಲೋ ಮಾಡೋವಂಥ ಮೂವಿ. ದಯವಿಟ್ಟು ಎಲ್ಲರೂ UI ಮೂವಿನ ಚಿತ್ರಮಂದಿರದಲ್ಲೇ ನೋಡಿ, ಕನ್ನಡ ಮೂವೀಸ್ನ ಚಿತ್ರಮಂದಿರದಲ್ಲೇ ನೋಡಿ. ಯಾವುದೇ ಕಾರಣಕ್ಕೂ OTT ಆ್ಯಪ್ಸ್ ಬರೋವರು ಕಾಯಬೇಡಿ, ಹಾಗೂ ಟೆಲಿಗ್ರಾಮ್ ಲಿಂಕ್ಸ್ ಮುಖಾಂತರ ಮೂವಿನ ನೋಡಬೇಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ.